ಪರವಾಗಿಲ್ಲ ಪರವಾಗಿಲ್ಲಮ್ಮ. ಅವ್ರ ಅಲ್ಲೇ ಕುತ್ಕೊಳ್ಳಿ, ತಾವಿಲ್ಲೇ ಕುತ್ಕೊಳ್ಳಿ. ನೋಡಿ ನಾವ್ ಹೇಗಿದ್ದೀರಿ ಅಂತ. ರವಿ ಉಂಡೆ ಚಕ್ಲಿ. ನನ್ಗೆ ಚಕ್ಲಿ ಅಂದ್ರೆ ತುಂಬಾ ಇಷ್ಟ. ನಮ್ಮಮ್ಮ ಅದನ್ನೆಲ್ಲ ಮಾಡೋದೇ ಇಲ್ಲ. ಲೋಗೋಸಿ ಆ ರವೆ ಉಂಡೆ ಮಾರೋನು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂಥರ ಕಾಣಿಸ್ತಾನೆ. ಹೌದು ಕಣೋ, ನಂಗೂ ಯಾಕೋ ಹಂಗೆ ಅನ್ಸ್ತೈತೆ. ರವೆ ಉಂಡೆ ಚಕ್ಲಿ ರೀ, ನನಗೆ ರವೆ ಉಂಡೆ ಕೊಡ್ಸ್ರಿ ಪ್ಲೀಸ್. ರೀ, ನಂಗ್ ಚಕ್ಲಿ ಬೇಕು. ಅಯ್ಯೋ, ರವೆ ಉಂಡೆ ಕೊಡ್ಸಿ ಅಂದ್ರೆ ಯಾಕ್ರಿ ಪೊದೆಯಿಂದ ಹೋಗ್ತಾ ಇದೀರಾ? ಅವ್ನ್ ನೋಡಕ್ಕೆ ಪೊಲೀಸ್ ತರ ಕಾಣ್ತಾವನೆ. ನೀವೇ ಸಿಬಿಐ ಆಫೀಸರ್ ಆಗಿ ಪೊಲೀಸ್ ಹೆದರ್ಕೋತೀರಾ? ಬನ್ರಿ ಇಲ್ಲಿ. ನೀವೇನ್ರಿ ಒಳ್ಳೆ ಕಳ್ಳನ್ ತರ ಔತ್ಕೊಂಡಿದ್ದೀರಾ? ಇಲ್ಲಿ ಪ್ರಾಣ ಸಂಕಟ ಅಂದ್ರೆ ಬೆಕ್ಕಿಗೆ ಚೆಲ್ಲಾಟ ಅಂತೆ. ರವಾ ಉಂಡೆ ಚಕ್ಲಿ ನನಗೆ ರವೆ ಉಂಡೆ ಕೊಡಿ. ರವಾ ಉಂಡೆ ನಂಗೆ ಚಕ್ಲಿ ಕೊಡಿ. ಚಕ್ಲಿ ರೀ ರೀ, ಏನಾದ್ರೂ ಮಾಡ್ಕೊಳ್ಳಿ, ಸುಮ್ಮನೆ ಇರು. ಕುಡಿ ಕುಡಿ ಕುಡಿ. ತಗೊಳ್ಳಿ, ತಗೊಳ್ರಿ. ರವಾ ಉಂಡೆ ಚಕ್ಲಿ 10 rupees. ಕೊಡು 10 ರೂಪಾಯಿ. ಬೇಗ ಕೊಡು. ಸೂಪರ್. ರವಾ ಉಂಡೆ ಮಾರಿ ಹೋಗೋಣ. ಏನೇ ಒಬ್ಳೆ ತಿಂತ ಕೂತಿದ್ಯಲ್ಲ? ತಗೊಳ್ಳಿ, ನೀವು ತಿನ್ನಿ. ಆಹಾ, ಓಹೋ, ಏನೇ ಇದು? ದಿನ ತಿಂಡಿ ಅಡಿಗೆ ಎಲ್ಲ ನಾನೇ ಮಾಡ್ತಾ ಇದ್ದೆ. ಇವತ್ತು ಮೆಣಸಿನಕಾಯಿ ಬಜ್ಜಿನ ಇಷ್ಟು ರುಚಿಯಾಗಿ ಮಾಡ್ಬಿಟ್ಟಿದ್ಯಾ? ನಾನ್ ಮಾಡಿಲ್ಲ, ಮತ್ತೆ ಅಂಗಡಿಯಿಂದ ತರಿಸಿದ್ದೀನಿ. ಅಯ್ಯೋ ನಾ ಕರ್ಮ. ಅಪ್ಪ. ಓಹೋ, ಬಾಮ್ಮ, ಬಾ ಬಾ ಬಾ. ಹೇಗಿತ್ತು ಡೇಟಿಂಗು? ಡೇಟಿಂಗ್ ಜೊತೆ ಡ್ಯೂಯೇಟಿಂಗು ಚೆನ್ನಾಗಿತ್ತಪ್ಪ. ಆಹಾ, ವೆರಿ ಗುಡ್ ವೆರಿ ಗುಡ್. ಅಪ್ಪ, ನಾನ್ ಪಾರ್ಕ್ ನಲ್ಲಿ ರವೆ ಉಂಡೆ ಕೊಡ್ಸಿ ಅಂತ ಕೇಳಿದ್ರೆ ಕೊಡ್ಸೋದಕ್ಕೆ ಗೋಪಿ ಹಿಂದೆ ಮುಂದೆ ನೋಡ್ತಾರಪ್ಪ. ಅವ್ರ ಹತ್ರ ದುಡ್ಡು ಇರ್ಲಿಲ್ವೇನೋ? ಅಯ್ಯೋ, ದುಡ್ಡಿನ ವಿಷಯ ಅಲ್ಲಪ್ಪ. ರವೆ ಉಂಡೆ ಮಾರೋನು ನೋಡೋದಕ್ಕೆ ಸಿಐಡಿ ತರ ಇದ್ದ. ಅವನು ನೋಡಿ ಇವ್ರು ಹೆದರ್ಕೊಂಡು ಪೊದೆ ಹಿಂದೆ ಬಚ್ಚಿಟ್ಕೊಂಡ್ರು. ಆಮೇಲೆ ಬನ್ರಿ ಇಲ್ಲಿ. ರವೆ ಉಂಡೆ ಕೊಡ್ಸಿ ಅಂತ ಕೇಳಿದ್ಮೇಲೆ ಇಬ್ರು ಭಯ ಪಟ್ಕೊಂಡ್ ಬಂದ್ರು. ಹೌದಾ? ರವೆ ಉಂಡೆ ಮಾರೋನು ಹತ್ರ ಬಂದ್ಮೇಲೆ ಇಬ್ರಿಗೂ ಮುಖದಲ್ಲಿ ಬೆವರಿಳಿದಿತ್ತು. ಗೋಪಿ 10 ರೂಪಾಯಿ ಕೊಡುವಾಗ ಅವ್ರ ಕೈ ನಡುಗ್ತಾ ಇತ್ತು. ಆಮೇಲೆ ಸ್ವಲ್ಪ ಹೊತ್ತು ನಮ್ಮನಲ್ಲಿ ಇರಕ್ ಬಿಡದೆ ದರ ಅಂತ ಹೇಳ್ಕೊಂಡ್ ಬಂದ್ಬಿಟ್ರು. ಅಪ್ಪ, ಏನಪ್ಪ ನೀವು ಸುಮ್ನೆ ಇದ್ದೀರಾ? ಏನಷ್ಟು ದೂರ ಅವ್ರೆ? ಓ, ಉಲ್ಟಾ ಆಗಿದೆ. ಸಾರ್ ಬನ್ನಿ ಸಾರ್. ಗೂಬೆ ನಂದುಂಡ ಯಾವ್ದು ಹುಡುಗಿ ಜೊತೆ ರೋಮನ್ಸ್ ಮಾಡ್ತಾವನೆ ನೋಡಿ ಸಾರ್. ಪಂಕು, ನೀನ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಹೌದೌದು, ಎದುರುಗಡೆ ಇದ್ದಾಗ ಬಾಯಿ ತುಂಬಾ ಹೋಗ್ಬಿಡ್ತೀರಾ. ನಾನಿಲ್ಲ ಅಂದ್ರೆ ನೀವ್ ಯಾರೋ ನಾನ್ ಯಾರೋ ಈ ಪಂಕುನ ಮರ್ತೇ ಬಿಡ್ತೀರಾ. ಯಾಕೆ ಚಿನ್ನ ಬೇಜಾರ್ ಮಾಡ್ಕಂತೀಯ? ನಿನ್ ಎದುರುಗಡೆ ನಂದಿ ಬೆಟ್ಟನೆ ತಗೊಂಬಂದ್ ನಿಲ್ಸುಂದ್ರೆ ನಿಲ್ಸ್ಬಿಡ್ತೀನಿ. ನಿಮ್ ಕಂಪನಿದ್ ಯಾವ್ದೇ ಪ್ರಾಡಕ್ಟ್ ನಮಗ್ ಬೇಕಾಗಿಲ್ಲ. ನಮ್ಮಿಬ್ಬರನ್ನ ಫ್ರೀ ಆಗಿ ಬಿಟ್ಬಿಟ್ಟು ನೀವೆಲ್ಲಾದ್ರೂ ಹಾಳಾಗೋಗಿ. ಓ ಮೈ ಗಾಡ್, ಏನ್ ಸಾರ್ ನಿಮ್ಮನ್ನೇ ಹೋಗಲ್ಲ ಅಂತಾನಲ್ಲ. ಇದು ಏನ್ ಗೊತ್ತಾ? ಮಕ್ಳು ದೀಪಾವಳಿ ಹಬ್ಬದಲ್ಲಿ ಟಾಸ್ ಪುಸ್ ಅಂತ ಹೊಡಿತಾರಲ್ಲ ಅಂತ ಬಂದೂಕ. ಅದಲ್ಲ, ಒರಿಜಿನಲ್ ಗುಂಡು. ಹೇಳೋ ಮೇಲೆ ಡಾರ್ಲಿಂಗ್, ಅಯ್ಯೋ ಏನ್ ಹಾಳ್ ಸಿಟಿ ಲೈಫು. ನಾವಿಬ್ರು ನೆಮ್ಮದಿಯಾಗಿ ರೊಮ್ಯಾನ್ಸ್ ಮಾಡೋಣ ಆಫೀಸ್ ನಲ್ಲಿ ಅಂದ್ರೆ ಹಾಳಾದ ಸ್ಟಾಫಿನ್ ಕಾಟ, ಮನೇಲಿ ಹೆಂಡತಿ ಕಾಟ, ಲಾಡ್ಜ್ ಅಲ್ಲಿ ಪೊಲೀಸ್ನವ್ರ ಕಾಟ, ಹಾಳಾದ ಈ ಪಾರ್ಕ್ ಬಂದ್ರೆ ಈ ನನ್ನ ಮಕ್ಳು ಕಡ್ಲೆಕಾಯಿ ಮಾರೋರ್ ಕಾಟ. ಗುಬೆ ನಂಜುಂಡಯ್ಯ, ನೀನು ಕುಂತ ಜಾಗದಲ್ಲಿ ಎನ್ಕೌಂಟರ್ ಮಾಡ್ಬಿಡ್ತೇನೆ. ಇದೇನಪ್ಪ? ಕ್ಯಾಶ್ ಕೌಂಟರ್ ಕೇಳಿದೀನಿ, ಬಾರ್ ಕೌಂಟರ್ ಕೇಳಿದೀನಿ, ಟಿಕೆಟ್ ಕೌಂಟರ್ ಕೇಳಿದೀನಿ. ಇದ್ಯಾವ್ದು ಎನ್ಕೌಂಟ್ರು? ಬೇಡಯ್ಯ, ಹಂಗೆ ತೋರ್ಸೋ. ಹಂಗೆ ತೋರಿಸ್ತೇನೆ, ಅದೇನಂತ ನಿನ್ಗೆ ಗೊತ್ತಾಗುತ್ತೆ. ಗೊತ್ತಾಯ್ತಾ ನಾನು ಯಾರು ಅಂತ? ಕಣ್ಣೊರ್ಜಿನಲ್. ಯಾ ಒರಿಜಿನಲ್.
ಅಲ್ಲ ಮೇಲಕ್ಕೆ ಶೂಟ್ ಮಾಡಿದ್ರೆ ತೆಂಗಿನಕಾಯಿ ಬೀಳ್ಬೇಕು, ಸೋರೆಕಾಯಿ ಬೀಳ್ತಾ ಇದೆಯಲ್ಲ ಹೆಂಗೆ? ದಿಂಗ್ದಿನಾರ ಶೂಟ್ ಮಾಡಿದ್ರೆ ತೆಂಗಿನಕಾಯಿ ಏನು ಕುಂಬಳಕಾಯಿ ಬೀಳುತ್ತೆ. ಏಯ್ ನಿನಗೆ ಗೋಪಿ ಗೊತ್ತಾ? ಪಾಪಿ? ಯಾವ ಪಾಪಿನೂ ಗೊತ್ತಿಲ್ಲ ನನಗೆ. ಗೋಸಿ ಅಲಿಯಾಸ್ ಗೊನ್ನೆ ಸೀನಾ? ಗೋಸಿನೂ ಗೊತ್ತಿಲ್ಲ, ಪುಟ್ಗೋಸಿನೂ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ? ಗೊತ್ತಿಲ್ಲ. ಗೊತ್ತಿಲ್ಲ. ಡ್ರೈವರ್ ತಗಮ್ಮ. ಇದೇನ್ ಗೊತ್ತಾ? ಮೆಣಸಿನಕಾಯಿ ಸರ್, ಕೂತ್ಕೊಳ್ಳಿ. ಈ ಹೆಸರು ಮೆಣಸಿನಕಾಯಿನ ಒಲೆ ಮೇಲೆ ಹಂಚಿಟ್ಬಿಟ್ಟು ಲೈಟ್ ಆಗಿ ಹುರಿದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅರೆದ್ಬಿಟ್ಟು ಅವರೆಕಾಳು ಕಟ್ಟಿರುತ್ತಲ್ಲ ಸರ್, ಅದ್ರೊಳಗೆ ಚೆನ್ನಾಗಿ ಕಲಸ್ಬಿಟ್ಟು ಈ ಮುದ್ದೆನ ಉರುಳಾಡಿಸ್ಕೊಂಡು ರಸಿಕ ಅಂತ ನುಂಗ್ತಾ ಇದ್ರೆ 4 ಮುದ್ದೆ ಊಟ ಮಾಡ್ಬೋದು ಸರ್. ಇದು ಅದಕ್ಕಲ್ಲ ಕಣಲ್ಲ. ಅಲ್ಲಿ ನೋಡ ಅವನ್ ಏನ್ ಮಾಡ್ತಿದ್ದಾನೆ ಅಂತ. ಖಾರ ಹರಿತಾ ಇದ್ದಾನೆ. ಆ ಖಾರನ ಇದಕ್ ನೀಟಾಗಿ ಹಚ್ಚಿ ಇದನ್ನ ಈಗ ಹೇಳು, ಆ ಗೋಪಿ ಗೋಸಿ ಗೊತ್ತಾ ನಿನಗೆ? ಸರ್ ಗೊತ್ತು. ಆದ್ರೆ ಹಳೆ ಪರಿಚಯ ಏನಿಲ್ಲ. ನನಗೆ ಕೆಲಸ ಬೇಕು ಅಂತ ಒಂದೇ ಒಂದ್ಸರಿ ಕೇಳ್ಕೊಂಡ್ ಬಂದಿದ್ದ. ಏನೋ ಹಾಳಾಗೋಲಿ ಅಂತ ಕೆಲ್ಸಕ್ಕೆ ಇಟ್ಕೊಂಡೆ. ಹೋಗ್ಬೇಕಾದ್ರೆ ಹಂಗೆ ಹೋಗ್ಲಿಲ್ಲ ಸರ್. ನನ್ ಟೇಬಲ್ ಮೇಲೆ ಇದ್ದಿದ್ದು ಒಂದ್ ವಿಸಿಟಿಂಗ್ ಕಾರ್ಡ್ನೇ ಹೊಡ್ಕೊಂಡು ಹೋಗ್ಬಿಟ್ಟ ಸರ್. ಆದ್ರೆ ಹಿಂದ್ಗಡೆ ಒಂದು ಇಂಪಾರ್ಟೆಂಟ್ ಫೋನ್ ನಂಬರ್ ಬರ್ಕೊಟ್ಟಿದ್ದೆ. ಹಾಗ ಬಾ ದಾರಿಗೆ. ಆ ಕಳ್ರು ಸಿಗೋವರೆಗೂ ನನ್ ಪರ್ಮಿಷನ್ ಇದೆ ಎಲ್ಲೂ ಹೋಗ್ಕೊಡ್ದು, ಗೊತ್ತಾಯ್ತಾ? ತಮ್ಮ ಪರ್ಮಿಷನ್ ಇಲ್ದೆ ಏ ಗೂಬೆ, ಯು ಮೇ ಬಿ ಕೇರ್ಲೆಸ್ ಇನ್ ದಿ ಕೇರ್ಫುಲ್ ಏರಿಯಾ, ಬಟ್ ಯು ಮಸ್ಟ್ ಬಿ ಕೇರ್ಫುಲ್ ಇನ್ ದಿ ಕೇರ್ಲೆಸ್ ಏರಿಯಾ. ನಾನ್ ಕರೆದಾಗಲೇ ಬರ್ಬೇಕು, ಗೊತ್ತಾಯ್ತಾ? ಡ್ರೈವರ್ ಕಾರ್ ತೆಗಿ. ಏ ದಡಿ ನನ್ನ ಮಗನೇ, 3rd ಕ್ಲಾಸ್ ತರ ಪಾರ್ಕ್ ನಲ್ಲಿ ಲವ್ ಮಾಡ್ಬೇಡ ಕಣು. ಯಾವ್ದಾದ್ರು 5 ಸ್ಟಾರ್ ಹೋಟ್ಲ್ ಕರ್ಕೊಂಡು ಲವ್ ಮಾಡು, ಗೊತ್ತಾಯ್ತಾ? ತಿರ್ಬೋಕಿ ನನ್ ಮಕ್ಕಳ್ರ. ಲೇ, ನನ್ನ ಎಡಗೈ ಹೆಬ್ಬೆಳ್ಳಿದ್ದಂಗಿಲ್ಲ, ನೀವು ನನ್ನೇ ಎದುರಿಸ್ತೀರಾ? ಡಾರ್ಲಿಂಗ್, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಭಯ ಯಾಕೆ ಚಿನ್ನ? ನೀನ್ ಹೆಂಗಿದ್ರು 18 ದಾಟಿದೆ, ನಾನು 22 ದಾಟಿದ್ದೀನಿ. ಕಾನೂನು ಇರೋದೇ ನಮ್ಮಿಬ್ಬರ ರಕ್ಷಣೆಗೋಸ್ಕರ. ಕಾಸ್ದ ಎತ್ತರಕವಲ್ಲ ಮನಗಳು, ಅಕ್ಕಿಗಳೆಲ್ಲ ಡಿಕ್ಕಿ ಹೊಡ್ಕೊಳಕಿಲ್ವಾ? ನೀವು ಇಲ್ಲಿದ್ದೀರಾ? ಏನು ಅಪಾರ್ಟ್ಮೆಂಟ್ ನೋಡ್ತಾ ಇದ್ದೀರಾ? ತಗೊಳ್ಳೋ ಐಡಿಯಾ ಏನಾದ್ರು ಇದೆಯೋ? ಇಂತವ ಯಾಕಾಗ್ಬಾರ್ದು? ನನ್ನ ಮಗನ ಅದೃಷ್ಟಾಗಿದ್ರೆ ತಗೊಳ್ಳದೆ. ನಿಮ್ ಮಗ ಮಾಡ್ತಾ ಇರೋ ಕೆಲ್ಸ ಹೀಗೆ 1 ತಿಂಗಳು ಮುಂದುವರಿತಾ ಇದ್ರೆ ಇದಕ್ಕಿಂತ ದೊಡ್ಡ ಬಿಲ್ಡಿಂಗ್ ತಗೋಬಹುದು. ಹೌದು, ಬೆಳಿಗ್ಗೆಯಿಂದ ಹುಡುಕ್ತಾ ಇದೀನಿ, ನಿಮ್ ಮಗ ಕಾಣ್ತಾ ಇಲ್ವಲ್ಲ? ಇವತ್ತು ಒತ್ತರನೇ ಹೋಗ್ಬಿಟ್ಟ ಡ್ಯೂಟಿ ಮ್ಯಾಗ ಆಫೀಸ್ಗೆ. ಹೌದಾ? ದಿನ ಹೀಗೆನಾ? ಒಂದನ್ಕಿಂತ ಒತ್ತುಟ್ಟಕ್ ಮುಂಚೆನೆ ಹೋಗ್ಬಿಡ್ತಾನೆ, ಒಂದನ್ಕಿಂತ ಒತ್ತುಟ್ಟದ ಮ್ಯಾಲ ಹೋಯ್ತಾನೆ. ನೋಡಿ, ನಮ್ಮ ಮನೇಲೆ ಇದಾರೆ, ಅವ್ರ ದಿನಚರಿ ಏನು ಅಂತ ನನಗೆ ಗೊತ್ತಿಲ್ಲ. ಇದೇ ನನ್ ಮಗನ್ ಕೇಳ್ತಿದಿರಲ್ಲ, ಯಾಕೆ ಅವನ ಆಫೀಸಲ್ಲಿ ಯೋನರ ಕೆಲಸ ಮಾಡಿಸ್ಕೊಳ್ಳೋದಿತ್ತ? ನನಗೆ ನಿಮ್ಮ ಮಗನಿಂದ ಕೆಲಸ ಹಾಗೇನಿಲ್ಲ, ಸುಮ್ಮನೆ ಕೇಳ್ದೆ. ಅಯ್ಯೋ, ನಿಂತೇ ಇದಿರಲ್ಲ, ಬನ್ನಿ ತಿಂಡಿ ತಿನ್ನೋಣ. ತಿಂಡಿನೇ? ಅಯ್ಯೋ, ಈಗಾಗ್ಲೇ ಒಂದ್ಸಲ ತಿಂದಿದ್ದೀನಿ, ಈಗ ಏನಾಯ್ತು ಬಿಡಿ. ನಿಮ್ ಜೊತೆಲೂ ಒಂದ್ಸಲ ತಿಂತೀನಿ. ಬನ್ನಿ ನಡ್ರಿ. ಏ ಬೋಡ, ಟೀ ತಗೊಂಬರೋ. ಆಯ್ತಣ್ಣ, ತಂದ್ಬಿಟ್ಟೆ. ನೆನ್ನೆ 30 ಲಕ್ಷ ಹೇಳ್ದ ತಮ್ಮಯ್ಯ, ಇವತ್ತು 50 ಲಕ್ಷ ಹೇಳ್ದ. ಏನ್ ಮಾತ್ಗೊಂಚೂರು ಬೆಲೆ ಬೇಡವಾ? ಅದಕ್ಕೆ ಅಣ್ಣಯ್ಯ, ನಾನು ನೆನ್ನೆ ಬಡ್ಕೊಂಡಿದ್ದು ಟೋಕನ್ ಅಡ್ವಾನ್ಸ್ ಮಾಡು, ಮನೆ ನಮ್ಮ ಹೆಸರಿಗೆ ಆಗುತ್ತೆ ಅನ್ಬಿಟ್ಟು. ನೋಡ್ದ ಈಗ ಬೆಂಗಳೂರಿನಾಗೆ ಹಿಂಗೇನೆ. ಯಾವ ಮನೆ ಸ್ವಾಮಿ? ನಿನ್ಗೆ ಯಾಕಯ್ಯ ನಮ್ ಪರ್ಸನಲ್ ವಿಷಯ, ನೀನ್ ಹೋಗ ಆ ಕಡೆ. ಏ, ಅದ್ ಯಾವ್ದೋ ಮನೆ ಅಂದ್ರಲ್ಲ, ಅದಕ್ಕೆ ಕೇಳ್ದೆ. ನಾವೇ ತಿಂಗಳಿಂದ ಓಡಾಡ್ತಾ ಇದೀವಿ, ಮನೆ ಕೊಡ್ತೀವಿ ಅಂತಾನೆ ಕೈ ಕೊಟ್ಟ. ನಾವ್ ಈ ಏರಿಯಾ ರಿಯಲ್ ಎಸ್ಟೇಟ್ ಏಜೆಂಟ್ ಸ್ವಾಮಿ. ನೋಡ ಅಲ್ಲಿ ಕಾಣ್ತಾ ಇತ್ತಲ್ಲಪ್ಪ, ಅದೇ ಮನೆ. ಓಹೋ, ಆ ಮನೆನಾ? ಅದ್ ಸರಿ, ನಿಮ್ ಬಜೆಟ್ ಎಷ್ಟು ಸ್ವಾಮಿ? ನಮ್ಮಿಬ್ರು ಕಮಿಷನ್ ಕೊಡೋದಾದ್ರೆ ನಾವ್ ಆ ಮನೇನ್ ಮಾಡಿಸ್ಕೊಡ್ತೀವಿ. ಏನು ಯೋಚನೆ ಮಾಡ್ಬೇಡಯ್ಯ, ಕಮಿಷನ್ ಏನಾಯ್ತು ಅದನ್ನ ಕೊಟ್ಬಿಡ್ತೀನಿ. ಮನೆ ಮಾತ್ರ ನನ್ ರೇಟಿಗೆ ಮಾಡಿಸ್ಕೊಡ್ಬೇಕು. ಸರಿ ಸ್ವಾಮಿ, ನಿಮ್ದೇ ಮನೆ, ನೀವ್ ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡಿ. ನಾಳೆ ಬೆಳಿಗ್ಗೆ ಕ್ಯಾಶ್ ತಗೊಂಡ್ ಬನ್ನಿ, ಆ ಮನೆ ನಾನ್ ಮಾಡಿಸ್ಕೊಡ್ತೀನಿ. ಏನಯ್ಯ ತಮಾಷೆ ಮಾಡ್ತಾ ಇದೀಯಾ? ತಮಾಷೆನೂ ಅಲ್ಲ, ಅಮಾವಾಸ್ಯನೂ ಅಲ್ಲ. ಬೆಳಿಗ್ಗೆ 10 ಗಂಟೆಗೆ ಸ್ಪಾಟ್ಗೆ ಬನ್ನಿ, ಮನೆ ಕೊಡ್ಸೋ ಜವಾಬ್ದಾರಿ ನಂದು. ಓಕೆನಾ? ಓಕೆನಯ್ಯ, ನಾಳೆ ಬೆಳಗ್ಗೆ ಬಂದ್ಬಿಡೋಗಯ್ಯ. ಬನ್ನಿ ಸರ್, ಬನ್ನಿ ಬನ್ನಿ. ನೋಡಿ ಸರ್, ಇದೇ ಮನೆ. ಈ ಕಡೆ 80, ಆ ಕಡೆ 60. ಫಸ್ಟ್ ಕ್ಲಾಸ್ ಮನೆ ಸರ್. ಸ್ಕ್ವೇರ್ ಫೀಟ್ ಜಸ್ಟ್ 4000 ಸರ್.
ಬೇಕು ಅಂದ್ರೆ ಹೇಳಿ ಸರ್, ಈ ಮನೆನ ಆ ಮನೆಗಿಂತ ಕಮ್ಮಿ ಮಾಡಿಸ್ಕೊಡ್ತೀನಿ. ಈ ಮನೆ ವಾಸ್ತು 100% ಇದೆ. ಆ ಮನೆ ವಾಸ್ತು ಸರಿ ಇಲ್ಲ. ವಾಟರ್ ಸಪ್ಲೈ ಕೂಡ 24 ಅವರ್ಸ್. ಸೂಪರ್ ಮನೆ ಬಿಡಿ ಸರ್. ಈ ಮನೆ ಓನರ್ ನನ್ ಕ್ಲೋಸ್ ಫ್ರೆಂಡ್. ಹೆಚ್ಚು ಕಡಿಮೆ ಮಾಡ್ಕೊಂತಾರ ಬಿಡಿ ಸರ್. ಓಕೆ ಓಕೆ, ಸುಮ್ನೆ ಯಾಕೆ ತಮ್ಮಯ್ಯ ಅಡ್ವಾನ್ಸ್ ಕೊಟ್ಬಿಡೋಣ. ಓಕೆ ಅಣ್ಣಯ್ಯ. ಸರ್ ಸರ್ ಏನ್ ಸರ್ ಇದು ಅನ್ಯಾಯ? ಅವರು ನಮ್ಮನೆ ತಗೋಬೇಕು ಅಂತಿದ್ರೆ ಈ ಮನೆ ಕರ್ಕೊಂಡ್ ಬಂದಿದ್ದೀರಲ್ಲ ಸರ್. ನೀವ್ ಹೇಳೋ ರೇಟ್ಗೆ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಸೈಟ್ ತಗೋಬೋದಲ್ರಿ? ಅಯ್ಯೋ ನನ್ ಹೆಂಡತಿ ಹುಚ್ಚಿ ಸರ್ ಅವಳು. ಒಂದ್ 5 ಲಕ್ಷ ಕಡಿಮೆ ಕೊಡಿ ಸರ್. ಒಟ್ನಲ್ಲಿ ನಮ್ ಮನೆನ ನೀವೇ ತಗೋಬೇಕು ಸರ್. ಯಾವ್ದಕ್ಕೂ ಒಂದ್ಸರಿ ನಿಮ್ಮ ಅತ್ತಿಗೆ ಫೋನ್ ಮಾಡಿ ಕೇಳ್ಬಿಡ್ತೀನಿ. ಏನಂತೀಯ ತಮ್ಮಯ್ಯ? ಸರ್ ಸರ್ ಬೇಡ ಸರ್, ದಯವಿಟ್ಟು ಇನ್ನೂ ಒಂದು 5 ಲಕ್ಷ ಕಮ್ಮಿನೇ ಕೊಡಿ ಸರ್, ಪರವಾಗಿಲ್ಲ. ಬನ್ನಿ ಸರ್, ನಮ್ಮನೇನೆ ತಗೊಳ್ಳಿ ಸರ್. ಬಿಡಿ ಸರ್, ಹೆಂಗೋ ಕಡಿಮೆ ಕೊಡ್ತಾ ಇದಾರೆ. ಈ ಮನೆ ರೇಟ್ಗಿಂತ ಆ ಮನೆ ರೇಟ್ ಕಡಿಮೆ ಆಯ್ತು, ತಗೊಂಡ್ ಬಿಡಿ. ಓಕೆ, ಹಾಗಿದ್ರು ಕ್ಯಾಶ್ ರೆಡಿ ಇದೆ. ಇವತ್ತೇ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡೋಣ. ಏನಂತೀಯ ತಮ್ಮಯ್ಯ? ಓಕೆ ಅಣ್ಣಯ್ಯ. ಬನ್ನಿ ಸರ್ ನೀವು ನಮ್ಮನೆ ಕಡೆ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. CCB ಆಫೀಸರ್ ಇದಾರಾ? ಯಾರು? ಅದೇ ಗೋಪಿ ಉರುಫ್ ಗೋಪಾಲಕೃಷ್ಣ. ವಾ, ನೀವ್ ಅವತ್ತು ತಂದ್ಬಿಟ್ರಲ್ಲ ಅವನ. ಅವ್ನ್ ಕಳ್ಳನ್ ತರ ಬಂದು ಕಳ್ಳನ್ ತರ ಓಡಬಿಟ್ಟ ಸರ್ ಅವನು. ನೀವ್ಯಾರು? ನಾನು ಅವ್ರ ಮಾವ. ಮಾವನಾ? ಒಂದ್ ನಿಮಿಷ ರೀ. ಹಲೋ ಸರ್, ಇಲ್ಲಿ ಯಾವನೊಬ್ಬ ಬಂದು ನಕ್ರ ಮಾಡ್ತಾನ ಸರ್? ಅಯ್ಯಯ್ಯೋ, ಮೋಸ, ದಗ, ವಂಚನೆ, ಮಂಗಳ, ನಂಜು, ಏ ಮಂಗಳ, ಏ ನಂಜು, ಮಗಳೇ ಮಂಗಳ, ಏನ್ ಮಾಡ್ತಾ ಇದ್ದೀರಾ? ಹೊರಗಡೆ ಬನ್ನಿ. ತಲೆ ಮೇಲೆ ಒಂದು ಕಲ್ ತಂದು ಹಾಕೊಂತ ಕೇಳ್ದೆ. ಅಪ್ಪ, ಯಾಕಪ್ಪ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನೀನ್ ಹೇಳಿದ್ದು ನಿಜನಮ್ಮ. ಅವನು ನಮಗೆಲ್ರಿಗೂ ಮೋಸ ಮಾಡ್ಬಿಟ್ಟ. ಅವನಿಗೆ ನನ್ನ ಶಾಪ ತರದೆ ಬಿಡೋದಿಲ್ಲ. ನನ್ನ ಮಗಳು ಬಾಳ ನಾನೇ ನನ್ನ ಕೈಯಾರೆ ಹಾಳು ಮಾಡ್ಬಿಡ್ತಾ ಇದ್ದೆ. ಮಗಳೇ, ಅವನಿಂದ ನಿನಗೇನು ಹೆಚ್ಚು ಕಮ್ಮಿ ಆಗಿಲ್ಲ ತಾನೆ? ಇಲ್ಲಪ್ಪ, ನೀವ್ ತಿಳ್ಕೊಂಡ ಹಾಗೆ ಏನೂ ಆಗಿಲ್ಲ. ವೆಂಕಟರಮಣ, ಕಾಪಾಡ್ದಿಯಪ್ಪ, ಕಾಪಾಡ್ದೆ. ಮಹಾದೇವಿಯವರೇ, ಎಲ್ಲಿ ನಿಮ್ಮ ಮಗ? ಡ್ಯೂಟಿಗೆ ಹೋಗೋನ್ರಿ. ಅದೇನೋ ಸ್ಯಾನ ಕೆಲ್ಸ ಇತ್ತಂತೆ ಆಫೀಸ್ನಾಗೆ, ಡ್ಯೂಟಿಗೆ ಹೋಗ. ಓಹೋ, ಡ್ಯೂಟಿಗೆ ಹೋಗಿದಾರೋ? ಏನು ದೊಡ್ಡ ಸಾಹೇಬ್ರು? ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಎಂತ ಮಗನಿಗೆ ಜನ್ಮ ಕೊಟ್ಟಿದ್ಯಾ? ಮಗ ದೊಡ್ಡ ಕಳ್ಳ, ಅಮ್ಮ ಮಳ್ಳಿ. ಏನ್ ಸಮಯ ಬೀಗ್ರೆ, ಏನಂತ ಮಾತಾಡ್ತಿದ್ದೀರಿ? ಓಹೋ ಪಾಪ, ನಿನಗೇನು ಗೊತ್ತೇ ಇಲ್ಲ. ಮಾತ್ನಲ್ಲಿ ಮರಳು ಮಾಡೋಕೆ ನಿನಗೊಬ್ಳಿಗೆಲ್ಲ ಬರೋದು, ನನಗೂ ಬರುತ್ತೆ. ನಿನ್ನ ಮಗ ದೊಡ್ಡ ಆಫೀಸರ್ ಅಲ್ಲ, ದೊಡ್ಡ ಕಳ್ಳ. ಎಲ್ಲ ನಿಂದೆ ಟ್ರೈನಿಂಗ್ ಅಂತ ಕಾಣುತ್ತೆ. ನನ್ ಮಗ CCB ಆಫೀಸರ್ ಅಲ್ವಾ? ಏ ಬಿನ್ನಳಗಿತ್ತಿ, ಆಹಾ ಎಷ್ಟು ಚೆನ್ನಾಗಿ ನಾಟಕ ಆಡ್ತೀಯ. ನೀನು ನಿನ್ನ ಮಗ ಸೇರ್ಕೊಂಡು ನನ್ನ ಆಸ್ತಿನ, ನನ್ನ ಮಗಳನ್ನ ಲಪಟಾಯಿಸ್ಬೇಕು ಅಂತ ಮಾಡಿದೀರಾ? ಅದು ಸಾಧ್ಯವಿಲ್ಲ. ಇವನು ಯಾರು ಗೊತ್ತಾ? ಬೌನ್ಸರ್ ಬೌಲರ್ ಬಂಗಾರಯ್ಯ. ಇಲ್ಲ ಕಣಪ್ಪ, ನೀನ್ ತೆಪ್ಪು ತಿಳ್ಕೊಂಡಿದ್ದೀಯ. ಆ ಮಾದೇಶ್ವರ ನಾಣೆಗೂ ನಂಗೇನು ಗೊತ್ತಿಲ್ಲ. ನೀನ್ ಹೇಳೋ ಮಾತು ಕೇಳ್ತಿದ್ರೆ ನನ್ ಕೈ ಕಾಲೆಲ್ಲ ಗಡಗಡ ಅಂತ ಐತೆ. ಈಗ ಕೈ ಕಾಲು ನಡುಗುತ್ತೆ, ಮುಂದೆ ಏನೇನ್ ನಡುಗುತ್ತೆ ಅಂತ ಗೊತ್ತಾಗುತ್ತೆ. ಅಯ್ಯೋ ದೇವ್ರೆ, ನನ್ ಮಗಿಗೆ ಯಾಕಪ್ಪ ಇಂತ ಕೆಟ್ಟ ಬುದ್ಧಿ ಕೊಟ್ಟೆ? ಹುಟ್ಟವಾಗ್ಲೇ ಈ ಮಗ ಕಳ್ಳ ಅಂತ ಗೊತ್ತಾಗಿದ್ರೆ ಅದನ್ನ ಕತ್ತಿಸ್ಕಿ ಆಗ್ಲೇ ಸಾಯಿಸ್ಬಿಡ್ತಿದ್ನಲ್ಲ. ನಿನ್ನ ಮಗ ಎಂತ ಕಿರಾತಕ ಅಂತ ನಾನ್ ನಿನಗೆ ತೋರಿಸ್ತೀನಿ, ಬಾ. ಈಗ ಒಂದು ವಿಷಯಕ್ಕೆ ಬರೋಣ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ 350 ಎಕರೆನ ಸೈಟ್ಗಳು ಮಾಡಿದ್ವಿ. ಈಗ ಸೈಟ್ಗಳು ಮಾರಾಟಕ್ಕಿದೆ. ಒಂದ್ ಸೈಟ್ಗೆ ಬರೀ 50,000 ಅಷ್ಟೇ. ಬರೀ 50,000 ರೂಪಾಯಿಗೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಸೈಟ್ ಸಿಗುತ್ತಾ ಸರ್, ನಾವು ಇನ್ವೆಸ್ಟ್ ಮಾಡ್ಬೋದಾ? ಯಾಕೆ ಸಿಗಲ್ಲ? ಅದನ್ನ ನಾವು ಕೊಡ್ತೀವಿ.
ಅದು ಒಂದಕ್ಕೊಂದ್ ಸೈಟು ಫ್ರೀ. ಫುಟ್ಪಾತ್ ಅಲ್ಲಿರೋ ಭಿಕ್ಷಕರೆಲ್ಲ ಸ್ವಂತ ಮನೆ ಕಟ್ಕೊಂಡು ಸಂತೋಷವಾಗಿರ್ಬೇಕು, ಅದೇ ನಮ್ ಗುರಿ. ಈ ಸ್ಕೀಮು ಇವತ್ತು ಕೊನೆ ದಿನ. ಎಲ್ಲರೂ ಬೇಗನೆ ಅಡ್ವಾನ್ಸ್ ಮಾಡಿ ಟೋಕನ್ ತಗೊಳ್ಳಿ. ನಾಳೆನೇ ರಿಜಿಸ್ಟ್ರೇಷನ್. ಯಾಕೆಂದ್ರೆ ಫಾರಿನ್ ಅವರು 1 ಕೋಟಿ ಕೊಡ್ತೀನಿ ಅಂದ್ರು. ನಮ್ಗ ಹಣ ಬೇಕಾಗಿಲ್ಲ, ನಮ್ಮ ಭಾರತದ ಪ್ರಜೆಗಳಾದ ನಿಮ್ಗೆ ಕೊಡ್ಬೇಕು ಅಂತ ನಾವೆಲ್ಲರ ಬಯಕೆ. ಇವತ್ತೇ ಎಲ್ಲ ಬಂದು ಅಡ್ವಾನ್ಸ್ ಮಾಡಿ. ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ. 130-40 ಸೈಟ್ಗೆ 1 ಸೈಟ್ ಫ್ರೀ. ಬನ್ನಿ ಮೇಡಮ್, ಬನ್ನಿ ತಗೊಳ್ಳಿ ಸರ್. ನಮ್ಗೊಂದು ತಗೊಳ್ಳಿ. ನೀವು ತಗೊಳ್ಳಿ ಸರ್. ನನಗೆ 2 ಸೈಟ್ ಬೇಕು, ಜೊತೆಗೆ 2 ಸೈಟ್ ಫ್ರೀನಾ? ಒಟ್ಟು 4 ಸೈಟ್ ಬರುತ್ತೆ ನಿಮ್ಗೆ. ಕೌನ್ ಬನೇಗ ಭಿಕ್ಷಾಧಿಪತಿ, ಸಾರಿ ಕೋಟ್ಯಾಧಿಪತಿ. ತಗೊಳ್ಳಿ. ರಿಜಿಸ್ಟ್ರೇಷನ್ಗೆ ಎಲ್ರು ನಾಳೆ ಹೆಬ್ಬಳ ಬ್ರಿಡ್ಜ್ ಕೆಳಗೆ ಬನ್ನಿ, ಬೆಳಗ್ಗೆ 10 ಗಂಟೆಗೆ. ಬಂಪರ್ ಲಾಟ್ರಿ ಕಣೋ ಇದು. ಈ ಹಣ 100ಕ್ಕೆ ತಗೊಂಡೋಗಿ ಅಲ್ಲಿರೋ ಸಾಲನೆಲ್ಲ ತೀರಿಸ್ಬಿಡ್ತೀನಿ. ಬೆಂಗಳೂರಲ್ಲಿ ಮನೆ, ಕಾರು, ಫ್ಯಾಕ್ಟ್ರಿ ಅಂತ ಲೈಫ್ ಸೆಟಲ್ ಮಾಡ್ಕೋಬೇಕಣೋ. ಇನ್ಮೇಲೆ ಈ ಗೋಲ್ಮಾಲ್ ವ್ಯವಹಾರ ಎಲ್ಲ ಬೇಡ ಕಣೋ. ಆಯ್ತು ಕಣೋ, ಇನ್ಮಿಂದ ಒಳ್ಳೆ ದಾರಿಯಲ್ಲೇ ನಡೆಯೋಣ. ನಮ್ಗ್ಯಾಕ್ ಬೇಕು ಈ ಬಡವರು ಮೋಸ ಮಾಡಿ ಬದುಕೋದು? ನಾನು ನಿನ್ಗೇನ್ ಅನ್ಯಾಯ ಮಾಡಿದ್ದೆ? ಏನ್ ಅನ್ಯಾಯ ಮಾಡಿದ್ದೆ ನಾನು? ಸಿಬಿಐ ಆಫೀಸರ್ ಅಂತ ಸುಳ್ಳು ಹೇಳಿ ನಮ್ಗೆಲ್ಲ ಯಾಕೆ ಹೀಗೆ ಮೋಸ ಮಾಡ್ದೆ? ನಾನು ನಿನ್ನ ಪ್ರೀತಿಸಿದ್ದೆ. ಅನ್ನ ತಿನ್ನೋ ಮನೆಗೆ ದ್ರೋಹ ಬಗ್ಗೆ ಅಂತ ನೀನಂತ ಕಿರಾತಕರು ಬದುಕೋದಕ್ಕಿಂತ ಸಾಯೋದೇ ಮೇಲು. ನಿನ್ನಂತನು ಬದುಕಿರೋದಕ್ಕಿಂತ ಸಾಯೋದೇ ಮೇಲು. ಇನ್ನೊಂದು ಸಾರಿ ನಮ್ಮ ಮನೆ ಕಡೆ ಬಂದ್ರೆ ಕೊಲೆ ಮಾಡ್ಬಿಡ್ತೀನಿ. ನನ್ ಮಗನ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಈ ಭೂಮಿ ಮೇಲೆ ತಾಯಂದ್ರಿಗೆ ವಿಷ ಹಾಕೋ ಮಕ್ಕಳವ್ರೆ ಅಂತ ಕೇಳಿದ್ದೆ. ಆದ್ರೆ ನನ್ನ ಮಗನು ಅದ್ರಲ್ಲಿ ಒಬ್ಬ ಅಂತ ಗೊತ್ತಿರ್ಲಿಲ್ಲ. ಮಂಗಳ, ನನ್ನ ಕ್ಷಮಿಸ್ಬಿಡಮ್ಮ. ನನ್ನ ಮಗಳು ಜೀವನದಲ್ಲಿ ಸುಖವಾಗಿರ್ಲಿ ಅಂತ ಬಯಸಿ ನಾನು ದುಡುಕ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಮ್ಮ. ಅಳಬೇಡ, ನೀನೇನು ಚಿಂತೆ ಮಾಡ್ಬೇಡಮ್ಮ. ಆ ತಿರ್ಬೋಕಿನ ಮರ್ತು ಬಿಡು. ಜೈಪುರದ ಮಹಾರಾಜನಂತ ತಂದು ನೀನು ಮದುವೆ ಮಾಡ್ತೀನಮ್ಮ. ಯಾಕೆ ಆ ಉಗಂಡ ನರಭಕ್ಷಕ ಈದಿ ಅಮೀನನ್ ಕರ್ಕೊಂಡ್ ಬಂದ್ ಮದ್ವೆ ಮಾಡಿ. ನೀವು ಬ್ಯಾಂಕ್ ಅಲ್ಲಿ ಇಟ್ಟಿರೋ ಹಣ, ಈ ಆಸ್ತಿ ಅಂತಸ್ತು ಏನ್ ಮಾರಿದ್ರು ಅವನಿಗೆ ತಿನ್ನಕ್ ಹಣ ಸಪ್ಲೈ ಮಾಡಕ್ ಆಗಲ್ಲ. ನೀವು 3 ಜನ ಆಮೇಲೆ ದೇವಸ್ಥಾನ ಮುಂದೆ ಕೂತು ಭಿಕ್ಷೆ ಬೇಡ್ಬೇಕಾಗತ್ತೆ. ಯಾರು ನೀನು? ಯಾಕೆ ಮರ್ತೋದ್ರ? ನಾನು ನಿಮ್ಮ ಅಳಿಯ. ನೀನು ನನ್ನ ಅಳಿಯನ? ಮಂಗ್ಲ, ನನ್ ಮಾತ್ ಕೇಳು. ಹೊರಟೋಗು ಇಲ್ಲಿಂದ. ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗುತ್ತೆ. ಮಂಗ್ಲ, ನಂದು ಯಾಕೋ ಹೀಗ್ ಮಾಡ್ಬಿಟ್ಟೆ? ನಮಗೆಲ್ಲ ಮೋಸ ಮಾಡ್ಬಿಟ್ಟೆಲ್ಲೋ. ನಾವೆಲ್ಲ ನಿನ್ ಮೇಲೆ ಎಷ್ಟೋ ನಂಬಿಕೆ ಇಟ್ಟಿದ್ವಿ. ಮಾವ, ನಂದೊಂದ್ ಮಾತ್ ಕೇಳಿ. ಮೊದ್ಲು ನನ್ನ ಮಾತು ಕೇಳು. ಮೊದಲಿನ ಹೊರಟೋಗು. ಮಾತ್ ಕೇಳ್ರಿ ಅಂದ್ರೆ. ಇನ್ನೊಂದು ನಿಮಿಷ ನೀನ್ ಇಲ್ಲಿ ನಿಂತ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೋಗೋ ಹೋಗೋ ಹೋಗೋ. ಅವಳು ಹೊಡಿಬೇಡಿ. ಅವಳು ನನ್ನ ಹೆಂಡತಿ ಆಗೋಳು. ಅವಳಿಗೇನಾದ್ರೂ ಒಂದೇಟ್ ಹೊಡೆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಏಯ್, ಯಾರೋ ನೀನು? ನನ್ನ ಮಗಳನ್ನ ನಾನು ಹೊಡಿತಾ ಇದ್ರೆ ಕೇಳಕ್ ನೀನ್ಯಾವನು? ನನ್ನ ಮನೆ ಅನ್ನ ತಿಂದಿರೋ ಕಂತ್ರಿ ನಾಯಿ ನೀನು. ನನ್ನ ಎದುರುಗಡೆ ಮಾತಾಡ್ತೀಯಾ? ಏನೋ ಮಾತಾಡ್ತಾ ಇದೀಯಾ? ಇನ್ನೊಂದ್ಸರಿ ನನ್ನ ಮನೆ ಹತ್ರ ಬಂದ್ರೆ ನಿನ್ನ ಕೊಲೆ ಮಾಡಿ ಜೈಲ್ಗೆ ಹೋಗ್ತೀನಿ. ಹೆಂಗಿದ್ರು ನನಗ್ ಗಂಡ ಇಲ್ಲ.
ಹುಷಾರ್ ಹೋಗೋ ಬಿಡೆ ನೋಡು ನಿನ್ನಂತ ದಾದಾಗಿರಿನ ನನ್ನ ಹೋಟ್ಲಲ್ಲಿ 1000 ಜನ ನೋಡಿದೀನಿ ಹೋಗೋ ಹೋಗಲ್ಲ ಮುಖ ನೋಡ್ತಾನೆ ಸಾರ್ ಅಲ್ವಾ ಸಾರ್ ನಾನ್ಸೆನ್ಸ್ ನಮ್ ಡಿಪಾರ್ಟ್ಮೆಂಟ್ ಹಲ್ವಾ ಏನಪ್ಪ ಇದು? ಅರೆ ಏನಾಯ್ತಮ್ಮ? ಎದ್ದೇಳಿ ಎದ್ದೇಳಿ ಎದ್ದೇಳಿ. ಮೆತ್ಗೆ ನಿಧಾನವಾಗಿ ಎದ್ದೇಳಿ. ಕಣ್ಣು ಕತ್ಲೆ ಬಂತು, ನಂದೇನು ತಪ್ಪಿಲ್ಲ. ಪರವಾಗಿಲ್ಲ ಬಿಡಿಮ್ಮ, ಮೆತ್ತಿಗೆ ಬನ್ನಿ ಬನ್ನಿ. ತೋಳಿಮ್ಮ. ಕರಾಟೆ ಕಿಂಗ್, ಐ ನೋ ಎವ್ರಿಥಿಂಗ್. ಈ ಏರಿಯಾದಲ್ಲಿ ನನ್ನ ನೋಡಿದ್ರೆ ಎಲ್ರು ಗಡ್ಡ 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 ಅಂತ ನಡುಗುತ್ತಾರೆ. ಅಂತ ಅದ್ರಲ್ಲಿ ಕೈಯಲ್ಲಿ ಮುಚ್ಚಿಡ್ಕೊಂಡು ನನ್ನ ಸ್ಟೇಷನ್ ಅಲ್ಲಿ ನನ್ನ ಎದುರಿಗೆ ಬಂದು ನಿಂತಿದ್ಯಾ? ಯಾಕೆ ಬಂದೆ? ನನ್ನ ಮಗನ ನೋಡಕ್ಕೆ. ಅವನ್ ನಿನ್ನ ಮಗನ? ಮೊದಲು ಮೊಚ್ಚು ಕೆಳಗ್ ಹಾಕು, ಇಲ್ದೇ ಇದ್ರೆ ಶೂಟ್ ಮಾಡ್ಬಿಡ್ತೀನಿ. ಏನು ನನ್ ಸೂಟ್ ಮಾಡ್ತೀಯಾ? ನಾನ್ ಏನ್ ತಪ್ಪು ಮಾಡಿದೀನಿ ಅಂತ ಸೂಟ್ ಮಾಡ್ತೀಯಾ? ಮೋಸ ಮಾಡಿದಿನಾ? ಅನ್ಯಾಯ ಮಾಡಿದಿನಾ? ಯಾವ್ದಾದ್ರೂ ಕೊಲೆ ಮಾಡಿದಿನಾ? ಇಲ್ಲ, ನೀನೇನ್ ತಪ್ಪು ಮಾಡಿಲ್ಲ. ತಪ್ಪು ಮಾಡದೆ ಇದ್ದವ್ರನ್ನ ಸೂಟ್ ಮಾಡಿರೆ ನೀನು ನಿನ್ ಎಂಡ್ರು ಮಕ್ಕಳು ಮಣ್ಣು ತಿನ್ಬೇಕಾಯ್ತದೆ. ನಾನು ಮಣ್ಣು ತಿನ್ನಕ್ ಮುಂಚೆ ಟಿಗರ್ ಒತ್ತಿದ್ರೆ ನೀನು ಮಣ್ಣು ಪಾಲಾಗ್ಬಿಡ್ತೀಯ. ಅವ್ರಿಗೆ ಪಾಠ ಕಲ್ಸೋವರೆಗೂ ಈ ಮಚ್ಚನ ನಾನ್ ಬಿಸಾಕಿಲ್ಲ. ಇಂಥ ನನ್ನ ಮಕ್ಕಳು ಈಸ ಜಂತುಗಳಿದ್ದಂಗೆ. ಇವ್ರು ನಂಗೆ ಬಿಟ್ರೆ ಊರ್ನೇ ಕುಲ್ಗೇರಿಸ್ಬಿಡ್ತಾರೆ. ನಿನಗೇನ್ ತಲೆಗಿಲೆ ಕೆಟ್ಟಿದ್ಯಾನಮ್ಮ? ಕಾನೂನ್ ಕೈಗೆ ತಗೊಳಕ್ಕೆ ನೀನ್ ಯಾರು? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಕಾನೂನಿದೆ, ಕೋರ್ಟ್ ಇದೆ, ನಮ್ಮಂತ ಸಿನ್ಸಿಯರ್ ಆಫೀಸರ್ಗಳಿದ್ದಾರೆ. ನಂಗ್ ಗೊತ್ತಿಲ್ವಾ ನೀವ್ ಶಿಕ್ಷೆ ಕೊಡೋದು? ಏನೋ ತಪ್ಪು ಮಾಡ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಏನೋ ಒಂದ್ ಕಾನೂನ್ ಹಾಕಿ ಕರ್ಕೊಂಡ ಕೋರ್ಟ ನಿಲ್ಲಿಸ್ತೀರಾ. ಆ ಕೋರ್ಟ್ ನೀವ್ ಹೇಳಿದ ಕಾನೂನ್ ಮೇಲೆ 1 ವರ್ಷನೋ 2 ವರ್ಷನೋ ಶಿಕ್ಷೆ ಕೊಟ್ಬಿಟ್ಟು ಆಮೇಲೆ ಬಿಟ್ಬಿಡ್ತಾರೆ. ಅಷ್ಟೇ ತಾನೇ ನಿಮ್ ಕೈಲಾಗೋದು. ಜೈಲಲ್ಲಿ ಏನ್ ಮಾಡ್ತೀರಾ? ಒತ್ತತ್ತಿಗೆ ಒಟ್ಟು ತುಂಬಾ ಊಟ ಕೊಡ್ತೀರಾ, ಬೆಚ್ಚಗ್ ಮಲ್ಕೊಳಕ್ ಜಾಗ ಕೊಡ್ತೀರಾ, ಓದಕ್ ಪೇಪರ್, ನೋಡಕ್ ಟಿವಿ, ಕಷ್ಟುಕ ಮಾತಾಡಕ್ಕೆ ಫೋನು. ಇಷ್ಟು ಸಾಲ ಈ ನನ್ನ ಮಕ್ಕಳಿಗೆ. ನಿಯತ್ನಿಂದ ದುಡಿದು ತಿನ್ನೋರ್ಗೆ ಒಪ್ಪತ್ತಿನ ಗಂಜಿಗೂ ಗತಿ ಇಲ್ಲ ಸ್ವಾಮಿ, ಗಂಜಿಗೂ ಗತಿ ಇಲ್ಲ. ಮನೆಯಾಳ ಕೆಲಸ ಮಾಡೋ ಇಂಥ ನನ್ನ ಮಕ್ಕಳಿಗೆ ಓಹೋ ರಾಜವೈಭೋಗ. ಬಲ್ ನನ್ನ ಮಗ ನೀನು, ಐನಾತಿ ನನ್ನ ಮಗ, ಜಗತ್ ಕಿಲಾಡಿ. ಏನೋ ಅಮಾಯಕ ಕಣೋ. ಹೊಟ್ಟೆ ಬಾಡ್ಗೆ ಅಂತ ಹಳ್ಳಿಯಿಂದ ಪಟ್ಟಣಕ್ಕೆ ಬಂದ್ರೆ ಅವ್ನ ಹಂಗೇನೋ ದಾರಿ ತಪ್ಸೋದು. ದಯವಿಟ್ಟು ನನ್ ಕ್ಷಮಿಸ್ಬಿಡಮ್ಮ, ಇನ್ಮೇಲೆ ನಾ ಹತ್ರ ಮಾಡಲ್ಲಮ್ಮ. ಅಮ್ಮ ಕಷ್ಟಪಟ್ಟು ದುಡ್ಡು ತಿಂತೀನಮ್ಮ, ಕ್ಷಮಿಸ್ಬಿಡಮ್ಮ. ಅಮ್ಮ ಕ್ಷಮಿಸ್ಬಿಡಮ್ಮ.
ಜನ 1000 ಹೇಳ್ಕೊಡ್ತಾರೆ ಕಣೋ, ಕೇಳೋನು ನೀನೆಂತವನು. ಅಲ್ಲ ಕಣಪ್ಪ, ಎಲ್ಲಾ ತಾಯಿಯಂದ್ರಂಗೆ ಎದೆ ಹಾಲು ಕುಡಿಸಿ ಅನ್ನ ತಿನ್ಸ್ದಂಗೆ ನಾನು ಅನ್ನ ತಿನ್ಸಿ ಬೆಳೆಸಿದ್ನೆ ಹೊರ್ತು ಬ್ಯಾರೆ ಏನಾದ್ರೂ ತಿನ್ಸಿ ಬೆಳೆಸಿದ್ನ ಕಂದ. ಇಂಥ ಪುಣ್ಯ ಭೂಮಿಲಿ ಎಂತೆಂತಹ ಪುಣ್ಯಾತ್ಮರು ಹುಟ್ಟವರು. ಅಯ್ಯೋ, ಅಂತ ಪುಣ್ಯಾತ್ಮರ ಆದರ್ಶಗಳನ್ನ ಸ್ವಲ್ಪ ಆದ್ರೂ ನೀನ್ ಕಲ್ತ್ಕೊಂಡಿದ್ದಿದ್ರೆ ಇಂಥ ಗತಿ ನಿನಗೆ ಗೊತ್ತಿರ್ಲಿಲ್ಲ. ನಿನ್ನಂತ ಮಗ ನನ್ನಂತವಳ ಹೊಟ್ಟೆಲ್ ಹುಟ್ಟದ್ನಲ್ಲ ಅಂತ ಈ ಜನ್ಮ ಕೊರಗ್ತಾ ಐತೆ ಕಣು. ನನ್ನಂತವಳ ಹೊಟ್ಟೆಲಲ್ಲ, ನಾಯಿ ಹೊಟ್ಟೆಲು ನೀನ್ ಹುಟ್ಟಬಾರ್ದು. ಅವ್ವ ಅವ್ವ, ನಾನು ಏನು ಮಾಡ್ಬೇಡವ್ವ, ಒಂದೇ ಒಂದ್ಸತಿ ಕ್ಷಮಿಸ್ಬಿಡವ್ವ. ನೀನು ನನ್ನ ಒಂದೇ ಒಂದ್ಸಲ ಕ್ಷಮಿಸ್ಬಿಡು. ಅವ್ವ ಕಾಲು, ಅವ್ವ 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 ಕಾಲು, ಕಾಲು ನೋವ್ತಾದೆ. ಅಯ್ಯೋ, ಇದ್ರ ಮನಕಾಯ ಇದ್ಯಾಕೆ ಹಿಂಗ್ ಹೊಡ್ಕತ್ತದೆ? ಅವ್ವ ಕಾಮ, ಅವ್ವ ಅಯ್ಯಯ್ಯೋ. ಏನಾಯ್ತು? ಕಡಿಬೇಡ ಕಣವ್ವ, ಇನ್ನೊಂದಿನ ಜಪ್ ಮಾಡಕ್ಕಿಲ್ಲ. ಅಗಲ್ಗಲ್ಸ್ ಕಾಣ್ತಿದ್ಯಾ? ಎಲ್ಲರೂ ಹತ್ತು ಮಾತ್ರನೇ ಅದು ಕ್ಯಾಮೆ ಮಾಡ್ತಿದ್ರೆ ಕನ್ಸ್ಕೊಂತಾ ಇದ್ಯಾ? ಹೇಳು, ಎದ್ದು ಹಸ್ಗಳು ಹುಲ್ಲಾಕ ಹೇಳು. ಕುಡಿಬಾರ್ದು ತೆಗ್ಲೋಡು, ಹಿಂಗಾದ್ರೆ ಕುಡ್ದೆ ಬಿಡ್ತೀನಿ ಗ್ಯಾಲ್ಡು ಕಾಲ. ಹೇಳ್ಬೇಕೆ?